ಹಾಯ್ ಎಲ್ಲರಿಗೂ ಸ್ವಾಗತ. ತಾನ್ಯ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತೂಕ ಇಳಿಸುವ ಸಿಂಪಲ್ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮೊದಲು ಈ ಅಂಶಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಒಂದನೇದು ಆಹಾರ ಹೇಗೆ ಸೇವಿಸಬೇಕು, ಯಾವ ಆಹಾರವನ್ನು ಸೇವಿಸಬೇಕು, ಹಾಗೆ ನೀರನ್ನು ಎಷ್ಟು ಕುಡಿಯಬೇಕು, ಹಾಗೆ ನಿಯಮಿತ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಆಹಾರ ಅಂತ ಬರೋದಾದರೆ ನೀವು ಹೆಚ್ಚು ಫೈಬರ್ ಮತ್ತು ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರವನ್ನು ಸೇವಿಸಬೇಕು. ಹೆಚ್ಚು ಫೈಬರ್ ನಿಮ್ಮ ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ, ಹಾಗೆ ಹೆಚ್ಚು ಪ್ರೋಟೀನ್ ನಿಮ್ಮ ತೂಕ ನಷ್ಟಕ್ಕೆ ಪ್ರಕ್ರಿಯೆಯಾಗಿರುತ್ತದೆ. ಆದ್ದರಿಂದ ತೂಕ ಇಳಿಸಲು ನೀವು ಫೈಬರ್ ಮತ್ತು ಪ್ರೋಟೀನ್ ಹೊಂದಿರುವಂಥ ಆಹಾರವನ್ನು ಸೇವಿಸಬೇಕು. ಹಾಗೆ ಕ್ಯಾಲರಿ ಕಡಿಮೆ ಇರುವಂತಹ ಆಹಾರವನ್ನು ಸೇವಿಸಿ. ಪೋಷಕಾಂಶಗಳು ಜಾಸ್ತಿ ಇರುವಂಥ ಆಹಾರವನ್ನು ಸೇವಿಸುವುದು ತುಂಬ ಅಗತ್ಯ ನಿಮ್ಮ ತೂಕ ಇಳಿಸುವ ಕ್ರಿಯೆಯಲ್ಲಿ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಬಂದರೆ ನೀರು. ದಿನನಿತ್ಯದಲ್ಲಿ ನೀವು 4ರಿಂದ 5 ಲೀಟರ್ ನೀರನ್ನು ಕುಡಿಬೇಕಾಗುತ್ತೆ. ನೀರಿನಲ್ಲಿ ಯಾವುದೇ ಕ್ಯಾಲರಿ ಇರುವುದಿಲ್ಲ. ನೀರು ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿರಲು ಸಹಾಯ ಮಾಡುತ್ತದೆ, ಹಾಗೆ ಹೊಟ್ಟೆ ತುಂಬುವಂತೆ ಫೀಲನ್ನು ನಿಮಗೆ ನೀಡುತ್ತದೆ. ಆದ್ದರಿಂದ ನೀವು ಹೆಚ್ಚು ಆಹಾರವನ್ನು ಸೇವಿಸಲು ತಡೆಗಟ್ಟುತ್ತದೆ ಅಂತ ಹೇಳ್ಬೋದು. ದಿನಕ್ಕೆ ನೀವು ಕಡಿಮೆ ಅಂದರೂ 4ರಿಂದ 5 ಲೀಟರ್ ನೀರನ್ನು ಸೇವಿಸುವುದು ಆರೋಗ್ಯಕ್ಕೆ ಬಲು ಉತ್ತಮ, ಹಾಗೆ ನಿಮ್ಮ ತೂಕ ಇಳಿಸಲು ಸಹಾಯವಾಗುತ್ತದೆ ಅಂತ ಹೇಳ್ಬೋದು. ವ್ಯಾಯಾಮ. ನೀವು ವ್ಯಾಯಾಮವನ್ನು ದಿನನಿತ್ಯಲೂ ಮಾಡಲೇಬೇಕಾಗುತ್ತದೆ. ವ್ಯಾಯಾಮ ಮಾಡುವುದರಿಂದ ಮೆಂಟಲಿ ಮತ್ತು ಫಿಸಿಕಲಿ, ಮಾನಸಿಕ ಮತ್ತು ದೈಹಿಕವಾಗಿ ನಾವು ಯಾವಾಗಲೂ ಫ್ರೆಶ್ ಆಗಿರಲು ಕಾರಣವಾಗುತ್ತದೆ. ದೇಹದ ತೂಕವನ್ನು ಇಳಿಸಬೇಕಾದರೆ ಖಂಡಿತವಾಗಿ ವ್ಯಾಯಾಮ ಬೇಕೇ ಬೇಕು. ದಿನನಿತ್ಯ ವ್ಯಾಯಾಮ ಮಾಡುವುದರಿಂದ ತೂಕ ಕಡಿಮೆ ಆಗುವುದರ ಜೊತೆಗೆ ಮಾಂಸಖಂಡಗಳನ್ನು ಬಲಪಡಿಸಬಹುದು. ಪ್ರತಿನಿತ್ಯ ನಾವು 45ರಿಂದ 50 ನಿಮಿಷಗಳ ಕಾಲ ವ್ಯಾಯಾಮ ಮಾಡಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಹೆಚ್ಚಿನ ಮಾಹಿತಿಯನ್ನು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.